ನೋಡಿ, ನಿಮ್ಮ ಮನೆ, ಆಫೀಸ್, ಅಂಗಡಿ, ಶೆಡ್ ಅಥವಾ ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂತಹ ಒಂದು ಸ್ಥಳಗಳಲ್ಲಿ ನಿಮಗೆ ದೃಷ್ಟಿ ಆಗ್ತಾ ಇದೆ ಅಂತ ಅನ್ನಿಸ್ತಾರೆ. ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಜಾಸ್ತಿ ಆಗ್ತಾಯಿದ್ರೆ ನೀವೇನು ಮಾಡಬೇಕಂದ್ರೆ, ಒಂದು ಗಾಜಿನ ಲೋಟದಲ್ಲಿ ಒಂದು ನೀರನ್ನು ತಗೊಳ್ಳಿ. ಅದಕ್ಕೆ ಒಂದು ಹಳದಿ ಬಣ್ಣದ ಒಂದು ನಿಂಬೆಹಣ್ಣನ್ನು ಮಂತ್ರಿಸಿ ಹಾಕಬೇಕಾಗತ್ತೆ. ಅಂದರೆ ಇಲ್ಲಿ ಮಂತ್ರ ಏನಪ್ಪ ಅಂದರೆ, ಆ ನಿಂಬೆಹಣ್ಣಿಗೆ ಹೇಳೋದು, ಪ್ರಾರ್ಥನೆ ಮಾಡೋದು, ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದೃಷ್ಟಿಯನ್ನು ಹೀರ್ಕೋ ಅಂತ ಹೇಳಿಬಿಟ್ಟು ಆ ನೀರು ತುಂಬಿರ್ತಕ್ಕಂತಹ ಗ್ಲಾಸ್ನಲ್ಲಿ ಹಾಕಿ ಮನೆಯಲ್ಲಿಟ್ಟರೆ ಹಾಲ್ನಲ್ಲಿ ಇಡಬೇಕಾಗತ್ತೆ. ಅಂದರೆ ಅದು ಎಲ್ಲರೂ ಕಾಣಬೇಕದು, ಆ ರೀತಿ ಇಡಬೇಕಾಗತ್ತೆ. ಅಥವಾ ನಿಮ್ಮ ಆಫೀಸು ಎಲ್ಲೇ ಇಟ್ಟರು ನೀವು ಅದು ಎಲ್ಲ ಜನಗಳಿಗೆ ಕಾಣಬೇಕು, ಆ ರೀತಿ ಅದನ್ನು ಇಡಬೇಕು. ಇಡ್ತಕ್ಕಂಥ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು, ಈ ದಿಕ್ಕಲ್ಲಿ ಅದನ್ನು ಇಡಬೇಕಾಗತ್ತೆ. ಈ ರೀತಿ ಇಟ್ಟಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಋಣಾತ್ಮಕ ಶಕ್ತಿ, ದೃಷ್ಟಿ ಎಲ್ಲವನ್ನ ಅದು ಆ ನಿಂಬೆಹಣ್ಣು ಹೀರ್ಕೊಳ್ಳುತ್ತೆ. ನಿಂಬೆಹಣ್ಣು ಏನಾದರೂ ಮೇಲ್ಗಡೆ ತೇಲ್ತಾ ಇದ್ದರೆ ದೃಷ್ಟಿ ಕಡಿಮೆ ಇದೆ ಅಂತ ಅರ್ಥ. ನಿಂಬೆಹಣ್ಣು ಭಾರವಾಗಿ ನೀರಿನಲ್ಲಿ ಮುಳುಗೋದ್ರೆ ದೃಷ್ಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಆಗೇನು ಮಾಡಬೇಕಂದ್ರೆ, ನೀವು ಆ ಮುಳುಗಿರ್ತಕ್ಕಂತಹ ನಿಂಬೆಹಣ್ಣನ್ನು ತೆಗೆದು ಆ ನೀರನ್ನು ಹೊರಗಡೆ ಬಿಸಾಕಿ, ಆ ನಿಂಬೆಹಣ್ಣನ್ನು ಹೊರಗಡೆ ಹೋಗಿ ಬೀದಿನಲ್ಲಿ ಚಚ್ಚಿ ಬಿಸಾಕಬೇಕು. ನಂತರ ಹೊಸದಾಗಿ ಮತ್ತೆ ಗ್ಲಾಸ್ನ ತೊಳೆದು ಆ ಗ್ಲಾಸ್ಗೆ ನೀರನ್ನು ಹಾಕಿ ನಿಂಬೆಹಣ್ಣನ್ನು ಹಾಕಿ ಮತ್ತೆ ಯಥಾಸ್ಥಿತಿ ಇಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಆ ಜಾಗದಲ್ಲಿರ್ತಕ್ಕಂಥ ಸಂಪೂರ್ಣ ದೃಷ್ಟಿದೋಷ ನಿವಾರಣೆ ಆಗುತ್ತೆ.